ಅಖಂಡ ಭಾರತ ವಾಹಿನಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ. ಮಧುಸೂದನ ಮದನ ಮಹಿಮಗಿರಿವಾಹಘನಾನ ರಾಗರಥ ಸಾರಥಿ ಹೇ ರಮಣ ಶುಭಚಲನ ಸಂಪ್ರೋಕ್ಷಣ ನಿಗಮಾರ್ಚನಾ ವಸನ ಅಭಯಪ್ರದ ರೂಪ ಗುಣಾನ. ತಿರುಪತಿ ಹಿಂದೂ ಧರ್ಮದ ಪವಿತ್ರ ಕ್ಷೇತ್ರಗಳಲ್ಲೊಂದು. ಈ ಕ್ಷೇತ್ರವನ್ನ ಭೂವೈಕುಂಠ ಎಂದು ಕರೆಯಲಾಗುತ್ತದೆ. ತಿರುಪತಿಯು ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯಲ್ಲಿದೆ. ಇಲ್ಲಿರುವ ವೆಂಕಟೇಶ್ವರ ದೇವಾಲಯವು ಜಗತ್ತಿನಲ್ಲಿಯೇ ಅತಿ ಹೆಚ್ಚು ಆದಾಯವಿರುವ ದೇವಾಲಯವೆಂದು ಪರಿಗಣಿಸಲಾಗಿದೆ. ಇಂಥ ಪುಣ್ಯ ಭೂಮಿ ತನ್ನ ಅಂಗಳದಲ್ಲಿ ನಡೆದ ಅನಾಹುತವೊಂದರಿಂದ ಸದ್ದು ಮಾಡಿದೆ. ಇಹದ ಬಂಧ ಬಿಡಿಸಿ ಭವದ ಹಾದಿ ತೋರುವ ಭೂವೈಕುಂಠ ಕೈಲಾಸದಲ್ಲಿ ಕಾಲ್ತುಳಿತದಿಂದ ಭಕ್ತರು ಭಗವಂತನ ದರ್ಶನಕ್ಕೆ ಮುನ್ನವೇ ಅಸುನೀಗಿದ್ದಾರೆ. ಹಾಗಿದ್ದರೆ 7 ಕೊಂಡಲವಾಡ ಶ್ರೀಮನ್ನಾರಾಯಣನ ಅವತಾರವೇ ಆದ ತಿರುಪತಿಯ ತಿಮ್ಮಪ್ಪ ತನ್ನನ್ನು ಒಮ್ಮೆ ಕಣ್ತುಂಬಿಕೊಂಡು ಪ್ರಸಾದ ಸೇವಿಸಿ ಧನ್ಯರಾಗಲು ಬಂದವರನ್ನ ಕೈಬಿಟ್ಟಿದ್ದೇಕೆ ಎಂಬ ಪ್ರಶ್ನೆ ಎಲ್ಲರನ್ನೂ ಕಾಡ್ತಾ ಇದೆ. ಇದರ ಹಿಂದೆ ಭಗವಂತನ ಪ್ರಸಾದಕ್ಕಾದ ಅಪಚಾರದ ನೆರಳಿದೆಯಾ ಅನ್ನೋ ಅನುಮಾನವೂ ಕೂಡ ಪ್ರಾಜ್ಞರನ್ನ ಕಾಡ್ತಾ ಇದೆ. ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯ ತಿರುಮಲದ 7ನೇ ಬೆಟ್ಟದ ಮೇಲಿರುವ ತಿರುಪತಿ ದೇವಸ್ಥಾನವು ಪ್ರಪಂಚದಲ್ಲೇ ಅತ್ಯಂತ ಪ್ರಸಿದ್ಧ ಮತ್ತು ಶ್ರೀಮಂತ ದೇವಾಲಯವಾಗಿದೆ. ಆದರೆ ಇಲ್ಲಿಗೆ ಬಂದ ನಂತರ ವೈಕುಂಠದಂತಹ ಭಾವನೆ ಬರುವುದು ಬಹಳ ನಿಗೂಢ. ಇಲ್ಲಿನ ಗಾಳಿಯಲ್ಲಿ ವಿಭಿನ್ನ ಭಾವನೆ ಇದೆ. ದೇವರು ನಿಮ್ಮ ಸುತ್ತಲೂ ಇದ್ದಾನೆ ಎಂದು ಎಲ್ಲೆಡೆ ಭಾಸವಾಗುತ್ತದೆ. ದೇವಾಲಯದಲ್ಲಿ ಸ್ಥಾಪಿಸಲಾದ ವೆಂಕಟೇಶ್ವರ ಸ್ವಾಮಿಯು ವಿಷ್ಣುವಿನ ಅವತಾರವೆಂದು ನಂಬಲಾಗಿದೆ. ಈ ಕಾರಣದಿಂದಲೇ ತಿರುಮಲದ 7 ಬೆಟ್ಟಗಳಿಗೂ ವಿಷ್ಣುವಿನ 7 ತಲೆಗಳೆಂಬ ಬಿರುದು ಬಂದಿದೆ. ಇದಲ್ಲದೆ ದೇವಾಲಯದಲ್ಲಿ ಪ್ರತಿಷ್ಠಾಪಿಸಲಾದ ವಿಗ್ರಹ ಮತ್ತು ಸುತ್ತಲೂ ನಡೆಯುವ ಅದ್ಭುತ ಘಟನೆಗಳಿಂದಾಗಿ ಈ ಸ್ಥಳವನ್ನು ಭೂಮಿಯ ಮೇಲಿನ ವೈಕುಂಠ ಎಂದು ಕರೆಯಲಾಗುತ್ತದೆ. ಸಮುದ್ರ ಮಟ್ಟದಿಂದ 865 ಮೀಟರ್ ಎತ್ತರದಲ್ಲಿರುವ ಈ ದೇವಾಲಯದಲ್ಲಿ ಸ್ಥಾಪಿಸಲಾದ ಶ್ರೀ ವೆಂಕಟೇಶ್ವರ ವಿಗ್ರಹವು ಸ್ವಯಂಚಾಲಿತವಾಗಿ ಕಾಣಿಸಿಕೊಂಡಿದೆ. ದಂತಕಥೆಯ ಪ್ರಕಾರ ಒಬ್ಬ ರಾಜನು ತಾನು ಮಾಡಿದ ಅಪರಾಧಕ್ಕಾಗಿ 12 ಜನರನ್ನು ಕೊಂದು ಈ ದೇವಾಲಯದ ದ್ವಾರದಲ್ಲಿ ನೇಣು ಹಾಕಿದನು. ಇದರ ನಂತರ ದೇವಾಲಯವು 12 ವರ್ಷಗಳ ಕಾಲ ಮುಚ್ಚಲ್ಪಟ್ಟಿತು ಮತ್ತು ನಂತರ 12 ವರ್ಷಗಳ ನಂತರ ವೆಂಕಟೇಶ್ವರ ಸ್ವಾಮಿ ಸ್ವತಃ ಕಾಣಿಸಿಕೊಂಡರು. ಈ ಕಾರಣದಿಂದಲೇ ಈ ದೇವಾಲಯವನ್ನು ವಿಷ್ಣುವಿನ 8ನೇ ಸ್ವಯಂಭೂ ದೇವಾಲಯಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. ಈ ದೇವಾಲಯದ ದರ್ಶನ, ಪೂಜೆ, ಹೋಮ, ಹವನಾದಿಯಷ್ಟೇ ಪ್ರಸಿದ್ಧವಾದದ್ದು ಇಲ್ಲಿನ ಪ್ರಸಾದ. ಲಡ್ಡು ರೂಪದಲ್ಲಿ ವಿತರಿಸಲಾಗುವ ಇಲ್ಲಿನ ಪ್ರಸಾದಕ್ಕೆ ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ. ತಿರುಪತಿ ದೇವಸ್ಥಾನದ ಲಡ್ಡುಗಳಿಗೆ ವಿಶೇಷ ಭಕ್ತರಿದ್ದಾರೆ. ತಿರುಪತಿಗೆ ಭೇಟಿ ನೀಡಿದವರು ಲಡ್ಡುಗಳನ್ನು ತೆಗೆದುಕೊಳ್ಳದೆ ಹಿಂತಿರುಗುವ ಮಾತೇ ಇಲ್ಲ. ತಿರುಪತಿ ಲಡ್ಡುಗಳನ್ನು ತೆಗೆದುಕೊಳ್ಳದೆ ದೇವಸ್ಥಾನಕ್ಕೆ ಭೇಟಿ ನೀಡುವುದು ಅಪೂರ್ಣವೆನ್ನುವ ನಂಬಿಕೆ ಇದೆ. ಇಲ್ಲಿ ಲಡ್ಡುಗಳನ್ನು ವಿಭಿನ್ನ ಹಾಗೂ ವಿಶೇಷ ರೀತಿಯಲ್ಲಿ ತಯಾರಿಸಲಾಗುತ್ತದೆ. ಈ ಲಡ್ಡುಗಳನ್ನು ಸಂಪೂರ್ಣ ಶುದ್ಧತೆಯ ಮೂಲಕ ತಯಾರಿಸಲಾಗುತ್ತದೆ. ಇಲ್ಲಿ ಲಡ್ಡುಗಳನ್ನು ತಯಾರಿಸುವುದಕ್ಕಾಗಿಯೇ ವಿಶೇಷ ಅಡುಗೆ ಮನೆ ಇದ್ದು ಈ ಸ್ಥಳವನ್ನು ಲಡ್ಡು ಪೊಟ್ಟು ಎಂದು ಕರೆಯಲಾಗುತ್ತದೆ. ಇಲ್ಲಿ ಮೊದಲ ಮಹಿಳೆಯರ ಸಹಾಯದಿಂದ ಪ್ರಸಾದವನ್ನು ತಯಾರಿಸಲಾಗುತ್ತಿತ್ತು. ಆದರೆ ಇದೀಗ LPG ಗ್ಯಾಸ್ಗಳನ್ನು ಬಳಸಿಕೊಂಡು ಲಡ್ಡುಗಳನ್ನು ತಯಾರಿಸಲಾಗುತ್ತಿದೆ. ಈ ಲಡ್ಡು ಪೊಟ್ಟುವಿನಲ್ಲಿ ದಿನಕ್ಕೆ 8 ಲಕ್ಷಕ್ಕೂ ಅಧಿಕ ಲಡ್ಡುಗಳು ತಯಾರಿಸಲಾಗುತ್ತದೆ. ಈಗಾಗಲೇ ಹೇಳಿರುವಂತೆ ತಿರುಪತಿಯಲ್ಲಿ ಲಡ್ಡು ಪ್ರಸಾದ ನೀಡುವ ಸಂಪ್ರದಾಯವು 1803ರಲ್ಲಿ ಬೂಂದಿಯನ್ನು ಪ್ರಸಾದವಾಗಿ ನೀಡುವುದರೊಂದಿಗೆ ಆರಂಭವಾಯಿತು. ಈ ಸಂಪ್ರದಾಯ ಆರಂಭವಾಗಿ ಸುಮಾರು 200 ವರ್ಷಗಳು ಕಳೆದಿದೆ. ಆದರೆ ಈ ಸಂಪ್ರದಾಯವನ್ನು 1940ರಲ್ಲಿ ಬದಲಾಯಿಸಲಾಯಿತು. ಬೂಂದಿಗೆ ಬದಲಾಗಿ ಲಡ್ಡು ಬಳಕೆ ಆರಂಭವಾಯಿತು.
1950ರಲ್ಲಿ ಪ್ರಸಾದದಲ್ಲಿ ಬಳಸಬೇಕಾದ ವಸ್ತುಗಳ ಪ್ರಮಾಣವನ್ನು ಟಿಟಿಡಿ ನಿಗದಿಪಡಿಸಿತು ಹಾಗೂ 2001ರಲ್ಲಿ ಲಡ್ಡು ತಯಾರಿಸುವುದರಲ್ಲಿ ಕೊನೆಯ ಬದಲಾವಣೆಯನ್ನು ಕೂಡ ಮಾಡಲಾಗಿದ್ದು ಇದನ್ನೇ ಇಲ್ಲಿಯವರೆಗೂ ಅನುಸರಿಸಿಕೊಂಡು ಬರಲಾಗ್ತಾ ಇದೆ. ಆದರೆ ಕೆಲ ವರ್ಷಗಳ ಹಿಂದೆ ಅಧಿಕಾರಕ್ಕೆ ಬಂದ ಸರ್ಕಾರವೊಂದು ಈ ದೇವಾಲಯಕ್ಕೆ ಘೋರ ಅಪಚಾರ ಎಸಗಿದೆ ಎಂಬ ಸಂಗತಿ ಬೆಳಕಿಗೆ ಬಂದಿತ್ತು. ಜಗತ್ತಿನ ಕೋಟ್ಯಾಂತರ ಹಿಂದೂಗಳ ನಂಬಿಕೆಯ ಕೇಂದ್ರವಾಗಿದ್ದ ಪ್ರಸಿದ್ಧ ತಿರುಪತಿಯ ಲಡ್ಡು ತಯಾರಿಕೆಯಲ್ಲಿ ಪ್ರಾಣಿಗಳ ಕೊಬ್ಬನ್ನು ಬಳಸಲಾಗಿದೆ ಎಂಬ ಮಾತು ಕೇಳಿಬಂದಿತ್ತು. ಈ ಮಾತನ್ನು ಯಾರೋ ಹೇಳಿದ್ದರೆ ಜನ ತಲೆಕೆಡಿಸಿಕೊಳ್ಳುತ್ತಿರಲಿಲ್ಲ. ಆದರೆ ಈ ಮಾತು ಹೇಳಿದ್ದು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು. ಅಷ್ಟೇ ಅಲ್ಲ, ಗುಜರಾತ್ನ ಪ್ರಯೋಗಾಲಯದ ವರದಿಯಲ್ಲಿ ತಿರುಪತಿ ಲಡ್ಡುವಿನಲ್ಲಿ ಬಳಸುವ ತುಪ್ಪದ ಮಾದರಿಯಲ್ಲಿ ದನದ ಕೊಬ್ಬು, ಮೀನಿನ ಎಣ್ಣೆ ಮತ್ತು ಹಂದಿ ಕೊಬ್ಬು ಅಂಶಗಳು ಇವೆ ಎಂದು ಉಲ್ಲೇಖಿಸಲಾಗಿತ್ತು. ಈ ಅಪಚಾರದಿಂದ ಸ್ವತಃ ತಿರುಪತಿ ತಿಮ್ಮಪ್ಪನೇ ಮುನಿಸಿಕೊಂಡಿದ್ದಾನೆ ಎನ್ನೋ ಮಾತು ಕೂಡ ಕೇಳಿಬಂದಿತ್ತು. ಇದಕ್ಕೆ ಸಾಕ್ಷಿ ಎಂಬಂತೆ ಪ್ರಸ್ತುತ ವರ್ಷ ತಿರುಪತಿ ಕಳೆದ 25 ವರ್ಷಗಳಲ್ಲೇ ಅತ್ಯಧಿಕ ಮಳೆಗೆ ಸಾಕ್ಷಿಯಾಯಿತು. ಬಂಗಾಳ ಕೊಲ್ಲಿಯಲ್ಲಿ ಉಂಟಾಗಿರುವ ವಾಯುಭಾರ ಕುಸಿತವು ವಿಶ್ವದ ಅತ್ಯಂತ ಸಿರಿವಂತ ದೇವರಾದ ತಿರುಪತಿ ತಿಮ್ಮಪ್ಪನಿಗೂ ಸಂಕಷ್ಟ ತಂದಿಟ್ಟಿತ್ತು ಎಂದು ವಿಶ್ಲೇಷಿಸಲಾಯಿತು. ಆದರೆ ಇದು ತಿಮ್ಮಪ್ಪನ ಮುನಿಸಿನಿಂದಲೇ ಆಗಿದ್ದು ಅನ್ನೋದು ಚಿಂತಕರ ಅಭಿಪ್ರಾಯ. ಹಲವರು ನೀರಿನಲ್ಲಿ ಕೊಚ್ಚಿ ಹೋದರೆ ಕೆಲ ದಿನಗಳ ಕಾಲ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಭಕ್ತರೇ ಬಾರದಷ್ಟು ಸಂಖ್ಯೆಯಲ್ಲಿ ಮಳೆ ಸಮಸ್ಯೆ ಉಂಟು ಮಾಡಿತು. ಇದು ತಿರುಪತಿ ತಿಮ್ಮಪ್ಪನಿಗಾದ ಅಪಚಾರಕ್ಕೆ ಸಾಕ್ಷಿ. ದೇಗುಲಗಳ ರಾಜ ಎಂದೇ ಕರೆಸಿಕೊಳ್ಳುವ ತಿರುಪತಿಯಲ್ಲಿ ಇಂಥ ಮಳೆ ಅನಾಹುತ ಘಟಿಸಿದ್ದು 1996ರ ಭೀಕರ ಪ್ರವಾಹದ ಬಳಿಕ ಇದೇ ಮೊದಲು ಎನ್ನಲಾಗ್ತಾ ಇದೆ. ಈ ಮಳೆಯಿಂದ ತಿರುಪತಿಯ ಹಲವು ತಗ್ಗು ಪ್ರದೇಶ ಮತ್ತು ಜನವಸತಿ ಪ್ರದೇಶಗಳು ನೀರಿನಲ್ಲಿ ಮುಳುಗಿದ್ದು ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ತಿರುಮಲ ಬೆಟ್ಟಕ್ಕೆ ಹೊಂದಿಕೊಂಡಿರುವ ಎಲ್ಲ 4 ಪವಿತ್ರ ಮಾಡ ಬೀದಿಗಳು ಮತ್ತು ವೈಕುಂಠ ಕ್ಯೂ ಕಾಂಪ್ಲೆಕ್ಸ್ ಕೂಡ ಪೂರ್ಣ ಜಲಾವೃತವಾಗಿತ್ತು. ತಿರುಮಲದ ಜಪಾಲಿ ಆಂಜನೇಯ ದೇಗುಲ ಕೂಡ ನೀರಿನಲ್ಲಿ ಮುಳುಗಿತ್ತು. ಇದರ ಬೆನ್ನಲ್ಲೇ ತಿರುಪತಿಯಲ್ಲಿ ದೇವಾಲಯಗಳು ಹಾಗೂ ಲಡ್ಡು ತಯಾರಿಕೆಯನ್ನು ಶುದ್ಧಗೊಳಿಸುವ ಕಾರ್ಯವೂ ಕೂಡ ನಡೆಯಿತು. ಇದಾದ ಬಳಿಕ ಲಡ್ಡು ತಯಾರಿಕೆಯಲ್ಲಿ ನಡೆದ ಅಪಚಾರದ ಕುರಿತು ಕಾನೂನು ಬಳಸಿ ತನಿಖೆಯನ್ನು ಆರಂಭಿಸಲಾಯಿತು. ಸದ್ಯ ಪ್ರಕರಣ ಸುಪ್ರೀಂ ಅಂಗಳದಲ್ಲಿದೆ. ಇದೆಲ್ಲದರ ಮಧ್ಯೆಯೇ ಈಗ ಮತ್ತೊಂದು ಅನಾಹುತ ನಡೆದು ಹೋಗಿದೆ. ವೈಕುಂಠ ಏಕಾದಶಿಯ ಹೊತ್ತಿನಲ್ಲಿ ತಿರುಪತಿ ತಿಮ್ಮಪ್ಪನ ದರ್ಶನ ಪಡೆದು ಪುನೀತರಾಗಲು ತೆರಳಿದ ಜನರು ನೇರವಾಗಿ ಕೈಲಾಸ ಸೇರಿದ್ದಾರೆ. ತಿರುಪತಿಯ ಪ್ರಸಿದ್ಧ ವೆಂಕಟೇಶ್ವರ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿ ದರ್ಶನ ಟಿಕೆಟ್ ಪಡೆಯಲು ಸೇರಿದ್ದ ಭಕ್ತರ ಸಮೂಹದಲ್ಲಿ ಉಂಟಾದ ನೂಕುನುಗ್ಗಲು ಮತ್ತು ಕಾಲ್ತುಳಿತದಲ್ಲಿ ಮಹಿಳೆಯರನ್ನ ಸೇರಿಸಿ 6 ಜನರು ಸಾವನ್ನಪ್ಪಿದ್ದಾರೆ. ವೈಕುಂಠ ಏಕಾದಶಿಗೂ 2 ದಿನ ಮೊದಲು ನಡೆದ ಈ ದುರಂತದಲ್ಲಿ 30ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ವಿಷ್ಣು ನಿವಾಸಂ, ಶ್ರೀನಿವಾಸಂ ಮತ್ತು ಪದ್ಮಾವತಿ ಪಾರ್ಕ್ ಸೇರಿದಂತೆ ವಿವಿಧ ಕೇಂದ್ರಗಳಲ್ಲಿ ರಾತ್ರಿ 8 ಗಂಟೆಯ ಸುಮಾರಿಗೆ ತಿರುಮಲ ತಿರುಪತಿ ದೇವಸ್ಥಾನ ಅಧಿಕಾರಿಗಳು ಟಿಕೆಟ್ ವಿತರಣೆ ಆರಂಭಿಸಿದರು. ಒಟ್ಟು 94 ಕೌಂಟರ್ನಲ್ಲಿ 1 ಲಕ್ಷಕ್ಕೂ ಅಧಿಕ ಸಂಖ್ಯೆಯ ಜನರಿಗೆ ದರ್ಶನಕ್ಕೆ ಅವಕಾಶ ಕಲ್ಪಿಸಲು ಟಿಕೆಟ್ ವಿತರಣೆ ಆರಂಭಿಸಲಾಗಿತ್ತು. ಈ ವೇಳೆ ಟಿಟಿಡಿಯ ಟಿಕೆಟ್ ಕೌಂಟರ್ನ ಸಿಬ್ಬಂದಿಯೊಬ್ಬರು ಅಸ್ವಸ್ಥರಾದರು. ಅವರನ್ನು ಆಸ್ಪತ್ರೆಗೆ ಕರೆದೊಯ್ಯಲು ಆಂಬ್ಯುಲೆನ್ಸ್ಗಾಗಿ ಗೇಟ್ ತೆರೆಯಲಾಯಿತು. ಈ ಸಂದರ್ಭದಲ್ಲಿ ನೂಕುನುಗ್ಗಲು ಉಂಟಾಯಿತು. ಮುಂಜಾನೆಯಿಂದಲೇ ಸರದಿಯಲ್ಲಿ ಕಾಯುತ್ತಿದ್ದ ಭಕ್ತರು ಮುಂದೆ ನುಗ್ಗಿದ್ದು ತೀವ್ರ ಜನದಟ್ಟಣೆ ಮತ್ತು ಅವ್ಯವಸ್ಥೆಗೆ ಕಾರಣವಾಯಿತು. ಈ ದುರ್ಘಟನೆ ಬಳಿಕ ತಿರುಪತಿ ತಿಮ್ಮಪ್ಪನ ಭಕ್ತ ವಲಯ ತೀವ್ರ ದಿಗ್ಭ್ರಮೆಗೊಂಡಿದೆ. ಇದಕ್ಕೆಲ್ಲ ತಿರುಪತಿ ತಿಮ್ಮಪ್ಪ ಮುನಿಸಿಕೊಂಡಿರುವುದೇ ಕಾರಣ ಎಂದು ಹೇಳಲಾಗ್ತಾ ಇದೆ. ಹಾಗೆ ನೋಡಿದರೆ ತಿರುಪತಿಗೆ ಜನದಟ್ಟಣೆ ಹೊಸದಲ್ಲ. ದಾಖಲೆಗಳ ಪ್ರಕಾರ ಪ್ರತಿ ವರ್ಷ ತಿರುಪತಿ ಅಂದಾಜು 3 ಕೋಟಿ ಜನರು ಭೇಟಿ ನೀಡುತ್ತಾರೆ. ಕೋಟ್ಯಾಂತರ ಭಕ್ತರನ್ನ ಪ್ರತಿ ವರ್ಷ ನಿರಾತಂಕವಾಗಿ ಸುಧಾರಿಸುವ ತಿರುಪತಿ ಆಡಳಿತ ಮಂಡಳಿ ಅದಕ್ಕಾಗಿ ಅಗತ್ಯ ವ್ಯವಸ್ಥೆಯನ್ನ ಮಾಡಿಕೊಳ್ಳುತ್ತಾ ಬಂದಿದೆ. ಆದರೆ ಈ ಬಾರಿ ಮಾತ್ರ ಲಕ್ಷ ಪ್ರಮಾಣದಲ್ಲಿದ್ದ ಜನರನ್ನ ಸುಧಾರಿಸುವಲ್ಲಿಯೂ ಆಡಳಿತ ಮಂಡಳಿ ವಿಫಲವಾಗಿದ್ದು ನಿಜಕ್ಕೂ ಅಚ್ಚರಿ ಎಂಬುದು ಆಗಾಗ ತಿರುಪತಿಗೆ ಭೇಟಿ ನೀಡುವ ಭಕ್ತರ ಅಂಬೋಣ. ಸಾಮಾನ್ಯವಾಗಿ ಪುರಾಣಗಳಲ್ಲಿ ಉಲ್ಲೇಖಿಸಿದಂತೆ ಭೂಲೋಕದಲ್ಲಿ ಅರ್ಚಿಸಿ ಪೂಜಿಸಲ್ಪಟ್ಟರೂ ದೇವಾನುದೇವತೆಗಳಿಗೆ ಮಡಿಮೈಲಿಗೆ ಅಪಚಾರದ ದೋಷವಿರುತ್ತದೆ. ಅದರಲ್ಲೂ ಶ್ರೀಮನ್ ನಾರಾಯಣನ ಅವತಾರವೇ ಆಗಿರುವ ತಿರುಪತಿ ತಿಮ್ಮಪ್ಪನ ಪ್ರಸಾದವೇ ಅಶುದ್ಧಿಗೊಂಡಿರೋದು ನಿಜಕ್ಕೂ ಅಪಚಾರವೇ. ಹೀಗಾಗಿ ಈ ಅಪಚಾರದ ದೋಷದಿಂದಲೇ ಟಿಟಿಡಿಯಲ್ಲಿ ಈ ರೀತಿಯ ಘಟನೆಗಳು ಮತ್ತೆ ಮತ್ತೆ ಮರುಕಳಿಸುತ್ತವೆ ಎಂದು ಅಂದಾಜಿಸಲಾಗ್ತಾ ಇದೆ. ಹೀಗಾಗಿ ತಿರುಪತಿ ತಿಮ್ಮಪ್ಪನಿಗೆ ಮತ್ತೊಮ್ಮೆ ಶುದ್ಧಿಯ ಅಗತ್ಯವಿದೆ.
ತಿಮ್ಮಪ್ಪನ ಘನತೆಯು ದ್ಯೋತಕದಂತೆಯೂ ಮಹಾಪ್ರಸಾದದಂತೆ ಪರಿಶುದ್ಧವೂ ಆಗಿದ್ದ ತಿರುಪತಿ ಲಡ್ಡುವಿಗಾದ ಅಪಚಾರಕ್ಕೆ ಮತ್ತೊಮ್ಮೆ ಪ್ರಾಯಶ್ಚಿತವಾಗಬೇಕಿದೆ. ಈ ಮೂಲಕ ಮತ್ತೊಮ್ಮೆ ತಿರುಪತಿಯ ಅಂಗಳದಲ್ಲಿ ಯಾವುದೇ ದುರ್ಘಟನೆ ನಡೆಯದಂತೆ ತಡೆಯಬೇಕಾದ ಅಗತ್ಯವಿದೆ ಎಂದು ಮತಭೇದವಿಲ್ಲದೆ ಜಗತ್ತಿನ ಎಲ್ಲೆಡೆಯ ತಿಮ್ಮಪ್ಪನ ಭಕ್ತರು ಒತ್ತಾಯಿಸುತ್ತಿದ್ದಾರೆ. ನೀವಿನ್ನೂ ಅಖಂಡ ಭಾರತ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಿಂದುತ್ವ ಹಾಗೂ ಹಿಂದೂ ದೇಶದ ರಕ್ಷಣೆಗಾಗಿ ವಿಡಿಯೋಗಳನ್ನು ಇತರರಿಗೂ ಶೇರ್ ಮಾಡಿ. ಅಖಂಡ ಭಾರತ ಸನಾತನ ಯುಗಾರಂಭ.